ಆಟ ಬಿಡೋದ ಹತ್ರ ನೀನು ದೂರ ಇರ್ಸೋನ. ಅದೇ ಅಭ್ಯಾಸ ಆಯ್ತಾನೆ, ನೀನು ರೂಢಿ ಮಾಡ್ಕೊಬೇಡ. ಕಚ್ಕಿಚ್ಬಿಟ್ಟು ಏನು ಮಾಡ್ತೀಯ? ಅವ್ನಿಗಿನ್ನೂ ಇಂಜೆಕ್ಷನ್ ಹಾಕ್ಸಿಲ್ಲ, ಸ್ವಲ್ಪ ದೂರ ಇರು ಅವನಿಂದ. ಅವನಿನ್ನ ಚಿಕ್ಕವನು, ಗೊತ್ತಾಗಲ್ಲ ಅವನಿಗೆ. ಸ್ಟಾಲ್ ಮುಗಿಸ್ಕೊಂಡು ಬಂದ್ವಪ್ಪ. ಸೊ ₹100 ವ್ಯಾಪಾರ ಇಲ್ಲ ಇವತ್ತು, 2ನೇ ದಿನ ಸ್ಟಾಲು. ಸುಮ್ಮನೆ ಬಂದು ಆ ಸ್ಟಾಲ್ಗೆ ಈ ಸ್ಟಾಲ್ಗೆ ಹೋಗಿ ಒಂದಿಷ್ಟು ಖರ್ಚು ಮಾಡಿದ್ದಾಯಿತು. ಆ್ಯಕ್ಚುಲಿ ಕೆಲವೊಂದು ವಸ್ತುಗಳು ಬೇಕಾಗಿತ್ತು, ಹಂಗಾಗಿ ಸಿಂಪಲ್ಲಾಗಿ ಒಂದೆರಡು ವಸ್ತುಗಳು ತೊಗೊಂಡಿದ್ದೀನಿ. ಯಪ್ಪ, ಫುಲ್ಲು ಲಗೇಜು, ಜಾಗನೇ ಇಲ್ಲ ಕೂತ್ಕೊಳ್ಳೋಕೆ, ಅಷ್ಟು ಲಗೇಜ್ ಇದೆ ಇವತ್ತು. ಫುಲ್ಲು ಸ್ಟಾಲ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದು, ಮನೆಗೆ ಹೋಗ್ಬೇಕೀಗ. ಮಂಡಲ ಆರ್ಟ್ ವರ್ಕ್ ಇದು. ಸೊ ಇದ್ರಲ್ಲಿ ಮಿರರ್ ಡಬಲ್ ಬರುತ್ತೆ, ಬಟ್ ತುಂಬ ಚೆನ್ನಾಗಿದೆ ಇದು. ಎಲ್ಲ ಹ್ಯಾಂಡ್ ಮೇಡ್. ಎರಡು ಹಳ್ಳಿಲು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿ. ಮುಡ್ಸೋ ಆಟ ಆಡ್ತಾ ಇರ್ಬೋದು. ಕದ್ದು ಮುಚ್ಚಿ ನೋಡಿ, ಹಿಂದೆಯಿಂದ ಒಂದು ಮುಂದೆ ಇದು ಒಂದು ಆಟ ಆಡ್ತಾ ಇದ್ದಾವೆ. ಎಲ್ಲೋ ತಪ್ಪಿಸ್ಕೊಬಿಡ್ತು ಇನ್ನೊಂದು. ಇಲ್ಲ ಒಂದೇ ಒಂದು ಕಾಣಿಸ್ತಾ ಇತ್ತಪ್ಪ, ಇನ್ನೊಂದು ಎಲ್ಲಿಗೆ ಹೋಯ್ತಪ್ಪ. ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು, ಇಲ್ಲೊಂದೈತೆ ಅಲ್ಲೊಂದೈತೆ ನೋಡಿ. ಲೆಫ್ಟಿಗೆ ಒಂದು ಹುಡುಕ್ತೈತೆ, ಸಿಕ್ಕಾಕೊಂಡು ಇವಾಗ ಜೋಡಿ ಸಿಕ್ಕಾಕೊಂಡ್ಬಿಟ್ಟು ಮೇಲೆತ್ತದು ಹಿಡಿಯೋದು. ಸ್ಟಾಲಲ್ಲಿ ಏನೂ ಸೇಲ್ ಆಗ್ತಿಲ್ಲ ಅಂತ ಗೊತ್ತಿತ್ತು, ಹಾಗಾಗಿ 2 ಗಂಟೆ 2:30 ಅಷ್ಟರಲ್ಲಿ ರೀಚ್ ಆಗಿದ್ದು ಅಲ್ಲಿಗೆ. ಸೊ ಅಷ್ಟರಲ್ಲಿ ನಮಗೆ ಅಲ್ಲಿ ಊಟ ಕೊಡ್ತಾಯಿದ್ರು. ಕೆನರಾ ಬ್ಯಾಂಕ್ ಕಡೆಯಿಂದ ತುಂಬ ಫೆಸಿಲಿಟಿ ಮಾಡಿದ್ರಪ್ಪ ನಮಗಂತೂ. ಯಾಕಂದರೆ ಅಲ್ಲೇ ಊಟ, ತಿಂಡಿ, ಸ್ನ್ಯಾಕ್ಸು, ಕಾಫಿ ಎಲ್ಲ ಕೊಡ್ತಾರೆ. ಬ್ಯಾಂಕ್ ಕಡೆಯಿಂದ ಆರ್ಗನೈಸ್ ಮಾಡಿರೋವಂಥ ಒಂದು ಸ್ಟಾಲ್ ಅಂತ ಹೇಳ್ಬೋದು, ಈವೆಂಟು. ಬಟ್ ಒಳ್ಳೊಳ್ಳೆ ಪ್ಲೇಸಲ್ಲಿ ಇಡ್ತಾಯಿದ್ರು. ಬಟ್ ಈ ಸಾರಿ ಏನಾಯಿತು ಅಂತ ಗೊತ್ತಿಲ್ಲ. ಕೆಲವೊಬ್ಬರು ಹೇಳಿದ ಪ್ರಕಾರ ಫ್ಲಾಪ್ ಆಯಿತು ಇದು, ಯಾಕೋ ಜನಗಳು ಬಂದಿಲ್ಲ ಅಂತ. ಬಟ್ ಏನು ಗೊತ್ತಾ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ಕೆನರಾ ಬ್ಯಾಂಕ್ ಅವರು. ಜನಗಳು ಬಂದಿಲ್ಲ ಅಂದಾಗ, ಸೇಲ್ಸು ಆಗಿಲ್ಲ ಅಂದಾಗ ಹೋಗಿರೋವಂಥ ಒಬ್ಬರು ವೆಂಡರ್ಸ್ಗೂ ಒಂಥರ ಅನಿಸುತ್ತೆ. ಯಾಕಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿಕೊಂಡು ಅದಕ್ಕೆ ಅಂತ ಟೈಮ್ ಕೊಟ್ಟು ಹೋಗಿರ್ತಾರೆ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಅವರು, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಆರ್ಗನೈಸ್ ಮಾಡಿದರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಉದ್ಯೋಗ ಅವಕಾಶಗಳನ್ನ ಕೊಟ್ಟಂಗಾಗುತ್ತೆ. ಯಾಕಂದರೆ ಬೇರೆ ಕಡೆ ಸ್ಟಾಲ್ಗಳಲ್ಲಿ ದುಡ್ಡು ಕಟ್ಟು ಹೋಗಬೇಕು. ಬಟ್ ಕೆನರಾ ಬ್ಯಾಂಕ್ ಕಡೆಯಿಂದ ಮಾಡ್ತಾರೋ ಈ ಒಂದು ಸ್ಟಾಲ್ದು ವ್ಯವಸ್ಥೆ ಇದೆಯಲ್ಲ, ತುಂಬ ಅನುಕೂಲ ಆಗುತ್ತೆ ಹೆಣ್ಮಕ್ಳುಗಳಿಗೆ. ಅಲ್ಲಿ 3-4 ಸ್ಟಾಲ್ಗಳಲ್ಲಿ ಫ್ರೀಯಾಗಿ ಮೆಹಂದಿ ಆಗಿರ್ಬೋದು, ಮತ್ತು ಶುಗರ್ ಟೆಸ್ಟು, ಬ್ಲಡ್ ಟೆಸ್ಟು, ಮತ್ತು ಆಟ ಆಡೋದು ಮಕ್ಕಳಿಗೆ, ಆಮೇಲೆ ಒಂದು ಆರ್ಚರಿದೊಂದು ಇತ್ತು ಮಕ್ಕಳದು. ಸೊ ಈ 4-5 ಐಟಮ್ಸ್ಗಳನ್ನ ಫ್ರೀಯಾಗಿ ಮಾಡೋವಂಥ ಒಂದು ಫೆಸಿಲಿಟಿ ಕೊಟ್ಟಿದ್ರು. ಅದಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಅದು ಅನುಕೂಲ ಆಯಿತು. ನಾನು ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ದೆ, ಮತ್ತು ಶುಗರ್ ಟೆಸ್ಟು ಕೂಡ ಮಾಡಿಸ್ದೆ. ಶುಗರ್ ಟೆಸ್ಟು 119 ಇತ್ತು, ಸೊ 119 ಇತ್ತು. ಬಟ್ ನನಗೆ ಶುಗರ್ ಇಲ್ಲ ಅಂತ ಗೊತ್ತು, ಹಾಗಾಗಿ ಅಲ್ಲೇ ತೋರಿಸ್ಬಿಟ್ರು. ನಮಗೆ BP ಕೂಡ ನಾರ್ಮಲ್ ಇತ್ತು, ಹಾಗಾಗಿ ತೋರಿಸ್ಕೊಂಡು ಬಂದೆ ಸ್ಟಾಲಿಗೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಂದರೆ ಇಲ್ಲಿ ಯಾರು ಜನಗಳೇ ಇರಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಬಂತು. ಆಮೇಲೆ ಎಲ್ಲ ಕಡೆ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಟಾಲ್ನೆಲ್ಲ ಓಪನ್ ಮಾಡಿಬಿಟ್ಟು ನೆಕ್ಸ್ಟು ಹೊರಟೆ. ನಾನು ಸ್ಟಾಲಿಂದ ಹೊರಡೋಕ್ಕೆ ಮುಂಚೆ ಒಂದು ಕೆಲಸ ಇತ್ತು. ಸೊ ಒಂದಷ್ಟು ಸ್ಯಾಂಪಲ್ಸ್ನ ತಗೊಳ್ತಾಯಿದ್ದೀನಿ ನಾನು, ಯಾವುದ್ಯಾವುದನ್ನು ನಾನು ನೆಕ್ಸ್ಟು ಸ್ಟಾಲಿಗೆ ಇಡ್ತೀನಿ ಅಂತ. ಸೊ ನನಗೆ ಒಂದು ಡಿಸಬಿಲಿಟಿ ಇರೋವಂಥ ಒಂದು ಸಂಸ್ಥೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದೇ ಅದು, ಅದ್ರ ಬಗ್ಗೆ ನಾನು ಡೀಟೇಲ್ಸು ಹಾಕ್ತೀನಿ ನೆಕ್ಸ್ಟು. ಸೊ ಅದು ಬಂದು ನನಗೆ ಆ ಕಂಪ್ನಿ ಕಡೆಯಿಂದ ಒಂದು ಸ್ಟಾಲ್ ಇಡೋದಕ್ಕೆ ಹೇಳಿದ್ದಾರೆ 6th ಮಾರ್ಚು. ಸೊ ಹಂಗಾಗಿ ಏನೆಲ್ಲ ನೀವು ಸೇಲ್ ಮಾಡ್ತೀರಾ ಸ್ಟಾಲಲ್ಲಿ ಇಟ್ಟು ಅದನ್ನು ಒಂದೊಂದು ಸ್ಯಾಂಪಲ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಸರಗಳು ಮತ್ತು ಬೇರೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಏನೆಲ್ಲ ನಾನು ಇದು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಾನು ಒಂದೊಂದೇ ಸ್ಯಾಂಪಲ್ಸ್ನ ತೊಗೊಂಡು ಒಂದು ಟ್ರೇನಲ್ಲಿ ಇಟ್ಕೋತಾ ಇದ್ದೆ. ಯಾಕಂದರೆ ನನಗೆ ಮೊದಲೇ ಮರವು, ಆಮೇಲೆ ಇವಾಗ ಸ್ಯಾಂಪಲ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋದ್ಮೇಲೆ ಎಲ್ಲ ಪ್ಯಾಕಿಂಗಲ್ಲಿರುತ್ತೆ, ನಂಗೆ ತೊಗೊಳೋದಕ್ಕಾಗಲ್ಲ. ಸೊ ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಬಿಡೋಣ ಅಂತೇಳಿ ನೆನಪಿಸ್ಕೊಂಡು ಮಾಡ್ಕೊಳ್ತಾ ಇರೋದು. ಸೊ ಈ ನಡುವೆ ತುಂಬ ಮರವಾಗಿರೋದ್ರಿಂದ ನಾನು ಕೆಲವೊಂದನ್ನು ಬರೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೋ ಜನಕ್ಕೆ ಹಿಂಗೆ ಮಾತಾಡ್ತೀನಿ ಅಂತ ಹೇಳಿರ್ತೀನಿ, ಮಾತಾಡಿರಲ್ಲ. ಹಿಂಗೆ ಸಿಕ್ಕಾಪಟ್ಟೆ ಮರವೂ ಆಗಿಬಿಟ್ಟಿದೆ. ಬಟ್ ಏನು ಮಾಡೋದು, ಈ ಮರವಿನ ಮಧ್ಯೆನೇ ಬದುಕು, ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಕಷ್ಟನಪ್ಪ ಜೀವನ. ಯಾಕೆ ಅಂತ ಹೇಳಿದ್ರೆ
ಮನೆ ಕೆಲಸ ಮಾಡಬೇಕು, ಮನೆ ಒಳಗೂ ಕೆಲಸ ಮಾಡಬೇಕು, ಮಗುನ ನೋಡ್ಕೋಬೇಕು, ನನ್ನ ನೋಡ್ಕೋಬೇಕು, ಸ್ಟಾಲಲ್ಲಿ ದುಡಿಬೇಕು, ಎಕ್ಸಿಬಿಷನ್ಗೆ ಹೋಗಬೇಕು, ಆಮೇಲೆ ಕೋರ್ಟಿಗೆ ಹೋಗಬೇಕು, ಅಯ್ಯೋ ಹೋಗತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇದೇ ಆಗ್ಬಿಡ್ತು ನನ್ನ ಲೈಫೆಲ್ಲ. ಏನು ಮಾಡೋದು, ವೀಲ್ಚೇರಲ್ಲಿ ಎಲ್ಲ ಕಡೆ ಓಡಾಡಬೇಕು ಅಂತ ಹೇಳ್ಬಿಟ್ಟು ಬ್ರಹ್ಮ ನನ್ನ ಹಣೆ ಬರ್ದಲ್ಲಿ ಬರೆದ್ಬಿಟ್ಟಿದ್ದಾನೆ. ಚೆನ್ನಾಗಿದ್ದಾಗ ಎಲ್ಲೆಲ್ಲೂ ಓಡಾಡಲಿಲ್ಲಪ್ಪ. ಇವಾಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ. ವೀಲ್ಚೇರಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾಯಿತು, ಕೋರ್ಟಿಗೆ ಹೋಗಿದ್ದಾಯಿತು, ಮತ್ತು ಬೇರೆ ಬೇರೆ ಆಫೀಸ್ಗಳಿಗೆಲ್ಲ ಹೋಗಿದ್ದಾಯಿತು. ಎಲ್ಲಿಗೆ ಹೋಗ್ಬಾರ್ದಿತ್ತೋ ಎಲ್ಲ ಕಡೆ ವೀಲ್ಚೇರಲ್ಲೇ ಕರ್ಸ್ಕೊಬಿಟ್ರು ನನ್ನ. ನೋಡಿ ವೀಲ್ಚೇರಲ್ಲೇ ಓಡಾಡಬೇಕು ಅಂತ ಏನು ಬ್ರಹ್ಮ ಏನಾದರೂ ಇದನ್ನು ಮಾಡಿಬಿಟ್ಟು ಹಣೆ ಬರದಲ್ಲಿ ಬರ್ದಿದ್ನೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಓಡಾಡಿ ಬಂದಿದ್ದಕ್ಕೆ ಇವಾಗ ಧೈರ್ಯ ಬಂದುಬಿಟ್ಟಿದೆ. ಯಾವ ಪೊಲೀಸರು ಕರೆದ್ರು ಹೆದರಿಕೆ ಇಲ್ಲ ಇವಾಗ, ಯಾವ ಲಾಯರ್ ಕರೆದ್ರು ಭಯ ಇಲ್ಲ, ಹಂಗೆ ಇದ್ದೀನಿ. ಯಾಕಂದರೆ ಸ್ವಲ್ಪ ಧೈರ್ಯ ಬರಬೇಕು ಅಂದರೆ ಈ ಎಲ್ಲ ಕಡೆ ಹೆಣ್ಮಕ್ಳುಗಳು ಓಡಾಡಬೇಕಾಗುತ್ತೆ ಒಂದೊಂದು ಸಾರಿ. ಸೊ ಧೈರ್ಯ ತಗೊಂಡು ಹೆಣ್ಮಕ್ಳುಗಳು ಮುಂದೆ ಬರಬೇಕು. ಯಾಕಂದರೆ ನಾನು ಅವಾಗೆಲ್ಲ ತುಂಬ ಹೆದರ್ಕೊಳ್ತಾಯಿದ್ದೆ. ನೀವು ನಂಬಲ್ಲ, ನನಗೆ ಏನೇನಿಗೂ ಗೊತ್ತಿಲ್ಲಪ್ಪ. ನನಗೆ ಯಾವ ಒಂದು ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತಿರ್ಲಿಲ್ಲ, ಒಂದು ಬಸ್ ಹತ್ತುತ್ತಿಲ್ಲ, ಏನೂ ಇಲ್ಲ ನನಗೆ. ಅವಾಗ ನೋಡಿದ್ರೆ ಓದಿದ್ದೀನಿ BCom, ಬಟ್ ಏನೂ ಮಾಡ್ತಾಯಿರಲಿಲ್ಲ. ಈ ಗಂಡಸ್ರುಗಳು ಇದ್ವಲ್ಲ, ಅವೆಲ್ಲ ನಾನು ಮುಂದು ಅಂತ ಹೋಗವು ಹಂಗಿದ್ದವು. ಇವಾಗ ನೋಡು ಗಂಡಸು ಹೆಂಗಸು ಎಲ್ಲ ಆಗಿ ನನ್ನ ಮನೆಗೆ ನಾನು ದುಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಧೈರ್ಯ ಬಂದುಬಿಟ್ಟಿದೆ. ಇವಾಗ ಯಾವುದಕ್ಕೂ ಭಯ ಪಡೆದಿದ್ದಂಗೆ ಮುನ್ನುಗ್ಕೊಂಡು ನನ್ನ ಜೀವನ ನಾನೇ ನಿಭಾಯಿಸ್ತಿದ್ದೀನಿ. ಬಟ್ ನೆಮ್ಮದಿಯಿಂದ ಬದುಕ್ತಾಯಿದ್ದೀನಿ, ಅಷ್ಟಂತೂ ಖುಷಿಯಾಗಿ ಹೇಳ್ತೀನಿ ನಾನು. ಯಾಕಂದರೆ ಏನು ಇರಲಿ ಬಿಡಲಿ, ತಿನ್ನಲಿ ಉಣ್ಲಿ ಬಿಡಲಿ, ಬಟ್ ನೆಮ್ಮದಿ ಇದೆಯಲ್ಲ, ಈ ನೆಮ್ಮದಿನ ಎಷ್ಟು ಕೋಟಿ ಕೊಟ್ಟರು ತಗೊಳಕ್ಕಾಗಲ್ಲ. ಸೊ ನಾನು ಆ ಕೋಟಿ ಕೊಡ್ದೇ ನಾನು ತಗೊಬಿಟ್ಟಿದ್ದೀನಿ ಆ ನೆಮ್ಮದಿನ. ಇರೋಷ್ಟು ದಿನ ಜೀವನ ನಡೆಯುತ್ತೆ, ಅದು ಹೆಂಗಾದರೂ ಹೋಗಲಿ, ದೇವ್ರು ಇಟ್ಟಂಗಾಗುತ್ತೆ ಅಂತ ಧೈರ್ಯವಾಗಿ ತಗೊಂಬಿಟ್ಟಿದ್ದೀನಿ. ಮ್ಯಾಚಿಂಗ್ ಸಕಲಾಗೈತೆ. ಸ್ಯಾಂಪಲ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಇವಾಗ ನಾವು ಬೇರೆ ಸ್ಟಾಲ್ಗೆ ವಿಸಿಟ್ ಕೊಡೋದಕ್ಕೆ ಅಂತೇಳಿ ರೌಂಡಿಂಗ್ ಹೋಗ್ತಾಯಿದ್ವಿ. ಯಾರೋ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ನಾಯ್ಸು ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಫ್ಯಾನ್ ಇರೋದ್ರಿಂದ ಸೊ ನಾಯ್ಸು ಅಷ್ಟು ಕೇಳಿಸ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ವಾಯ್ಸ್ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡ್ ವಾಯ್ಸು ಮನೇಲಿ ಕೊಡ್ತಾ ಇರೋವಂಥದ್ದು. ಸೊ ಅಲ್ಲಿ ಮಾತಾಡಿದ್ನೆಲ್ಲ ಡೈರೆಕ್ಟಾಗಿ ನನಗೆ ಇಲ್ಲಿ ಹಾಕೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಇವಾಗ ನಾನೇ ನನ್ನ ವಾಯ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ಇಲ್ಲಿನ ಮಣ್ಣಿನ ಒಂದು ಇದಿದೆಯಲ್ಲ, ಪಾಟ್ಸ್ ಆಗಿರ್ಬೋದು, ದೀಪಗಳು ಎಲ್ಲನೂ ಸಕ್ಕತ್ತಾಗಿತ್ತು ಐಟಮ್. ಅದರಲ್ಲಿ ಸ್ವಲ್ಪ ಟೆರಕೋಟ ಇಟ್ಟಿದ್ರು ಸೈಡಲ್ಲಿ. ಸೊ ನೋಡ್ತಾ ಇದ್ದೆ, ಹ್ಯಾಂಡ್ಮೇಡು ಚೆನ್ನಾಗಿ ಮಾಡಿದ್ರು ಅವರು. ಬಟ್ ಏನು ಅಂದರೆ ಅಲ್ಲೆಲ್ಲ ಒಂದು ಕಡೆ ಹಾಕಿದ್ರಂತೆ, ತುಂಬ ಧೂಳಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಓಕೆ ಪರವಾಗಿಲ್ಲ ಅಂತ ಎಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾಯಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಸೊ ಹೋಲ್ಸೇಲ್ ರೇಟಲ್ಲೆಲ್ಲ ಕೊಡ್ತಾರಂತೆ ಅವರು. ನೋಡಿ ಖುಷಿ ಆಯಿತು. ಯಾಕಂದರೆ ನಂದು 2ನೇ 3ನೇ ಸ್ಟಾಲಲ್ಲಿ ಇವ್ರದ್ದು ಇತ್ತು. ಇನ್ನೊಂದು ಟೆರಕೋಟ ಸ್ಟಾಲ್ ಇತ್ತಂತೆ, ಬಟ್ ನಾನು ನೋಡಲೇ ಇಲ್ಲ ಅದನ್ನು. 79 ಅದೆಷ್ಟೋ ಸ್ಟಾಲ್ ನಂಬರ್ ಹೇಳಿದರು, ನಂಗೆ ಗೊತ್ತಿಲ್ಲ. ಗ್ರೂಪಲ್ಲಿ ಹಾಕಿದ್ರು ಅದು, ಬಟ್ ನಾನು ನೋಡಲೇಬೇಕಾಗಿತ್ತು, ನೋಡಲೇ ಇಲ್ಲ, ಮರ್ತ್ಕೊಂಡು ಬಂದುಬಿಟ್ಟಿದ್ದೀನಿ. ಇಲ್ಲಿ ಪ್ಯೂರ್ ಖಾದಿ ಇರೋವಂಥ ಒಂದು ಟಾಪ್ಸ್ ಎಲ್ಲ ಸಿಗ್ತಾಯಿತ್ತು. ಫುಲ್ ವೈಟದು, ಅದು ಎಷ್ಟು ಚೆನ್ನಾಗಿತ್ತು. ಮತ್ತು ಅಲ್ಲಿಗೆ ನೇತಾಕಿರೋದು ಕೂಡ ಸಖತ್ತಾಗಿತ್ತು. ಕೋಟ್ ಕೂಡ ಇತ್ತು ಅದಕ್ಕೆ. ಆ್ಯಕ್ಚುಲಿ ಇಲ್ಲಿ ದೃಷ್ಟಿದೋಷ ನಿವಾರಣೆಗೆ ಒಂದು ಕಾಯಿ ಅಂತ ಏನೋ ಬರೆದಿದ್ರು. ನಾನೇನು ಅನ್ಕೊಬಿಟ್ಟಿದ್ದೀನಿ, ಅದನ್ನು ಕಣ್ಣಿಗೆ ಹಾಕೋ ಕಾಯಿ ಅನ್ಕೊಂಡು ಕೇಳ್ತಾಯಿದ್ದೀನಿ ಅವ್ರನ್ನ ಹೋಗ್ಬಿಟ್ಟು. ನನಗೆ ಗೊತ್ತೇ ಇಲ್ಲ ಅದನ್ನು ದೃಷ್ಟಿದೋಷ ಅಂದರೆ. ನಾನೇನು ಅನ್ಕೊಬಿಟ್ಟಿದ್ದೀನಿ ಕಣ್ಣಿಂದ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಸರಿ ಹೋಗುತ್ತಾ ಅಂತ ಕೇಳೋಕ್ಕೆ ಹೋಗಿದ್ದೀನಿ. ಆಮೇಲೆ ಗೊತ್ತಾಯ್ತು ನನಗೆ, ಅಯ್ಯೋ ಇದು ಗರುಡಕಾಯಿ ಅಂತ. ಆಮೇಲೆ ಯಾರೋ ಒಂದು ವೀಡಿಯೋದಲ್ಲಿ ಹಾಕಿದ್ರು ಗರುಡಕಾಯಿ ಬಗ್ಗೆ. ಸೊ ಆಮೇಲೆ ಕೇಳಿದೆ, ಇದು ಏನಕ್ಕೆ ಯೂಸು ಅಂತ ಕೇಳಿದೆ. 5 ಇಲ್ಲಾಂದ್ರೆ 11 ತೊಗೋಬೇಕಾಗುತ್ತೆ, ಮನೆಗೆ ತುಂಬ ಒಳ್ಳೇದಿರುತ್ತೆ, ಕಟ್ಬೋದು ಬಾಗಿಲಲ್ಲಿ ಅಂತ ಹೇಳಿದರು. ಸೊ ತಗೊಳ್ತೀನಿ ಅಂತ ಆಮೇಲೆ ಬಂದೆ, ನೋಡಿದ್ರೆ ಮರ್ತೋಗ್ಬಿಟ್ಟಿದ್ದೀನಿ, ಅವರು ತಂದುಕೊಟ್ಟಿಲ್ಲ. ನೆಕ್ಸ್ಟು ಬಂದಿರೋವಂಥ ಒಂದು ಪ್ರಾಡಕ್ಟು ಹ್ಯಾಂಡ್ಮೇಡು. ಸೊ ಸ್ಟ್ರಾಬೆರಿದೊಂದು ಲಿಪ್ ಬಾಮ್ ತೋರಿಸಿದ್ರು, ಅದನ್ನು ಹಚ್ಕೊಂಡೆ. ಬಟ್ ತುಂಬ ಚೆನ್ನಾಗಿತ್ತು. ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಭಯ ಪಡದೆ ತೊಗೋಬೋದು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಅವ್ರ ಪ್ರಾಡಕ್ಟು. ನಾನು 2 ಪರ್ಚೇಸ್ ಮಾಡಿದೆ. ಒಂದು ಬಾಡಿದೊಂದು ಲೋಷನು, ಮತ್ತು ನನಗೆ ಯಾಕೆ ಅದನ್ನು ಪರ್ಚೇಸ್ ಮಾಡಿದೆ ಅಂತ ಕೇಳಿ, ನಾನು ಬ್ಯೂಟಿ ಇದು ಪ್ರಾಡಕ್ಟ್ಸ್ ಎಲ್ಲ ಅಷ್ಟೇನು ಯೂಸ್ ಮಾಡಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಆಲ್ಮೋಸ್ಟು. ಬಟ್ ಇವಾಗ ಸೆಕೆಗಾಲ ಆಗಿರೋದ್ರಿಂದ ಬಾಡಿ ಲೋಷನ್ ತೊಗೊಂಡೆ. ನಾನು ತುಂಬ ಬೆವರ್ತೀನಿ. ಅದ್ರ ಜೊತೆಗೆ ಒಂದೇ ಒಂದು 50 ಗ್ರಾಮ್ 50 ಗ್ರಾಮು ಅಲ್ಲ, ಅದು 5 ಗ್ರಾಮ್ದು ಲಿಪ್ ಬಾಮ್ ತೊಗೊಂಡೆ. 50 ರೂಪಾಯಿ ಆಯಿತು. ಸೊ ಬಾಡಿ ಲೋಷನ್ ಬಂದು 250 ಆಯಿತು. ಸೊ
ಸೊ ಇಷ್ಟು ಐಟಮ್ 2 ಐಟಮ್ ಪರ್ಚೇಸ್ ಮಾಡ್ತೆ ಅವ್ರ ಹತ್ರ. ಅಲ್ಲೇ 2 ಐಟಮ್ನು ಕೂಡ ನಮಗೆ ಟ್ರಯಲ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಹಂಗಾಗಿ ಪರ್ಚೇಸ್ ಮಾಡಿದ್ದು. ಸೊ ನಮ್ಮ ಸ್ಟಾಲಲ್ಲಿ ಯಾವುದೇ ಸೇಲ್ಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಸ್ಟಾಲು ಅಕ್ಕಪಕ್ಕ ಸ್ಟಾಲ್ಗಳಲ್ಲಿ ಏನೇನು ನಮ್ಗೆ ಸಿಗುತ್ತೋ ಹಂಗಾಗೆ ಪರ್ಚೇಸ್ ಮಾಡ್ಕೊಳ್ತಾಯಿದ್ರು ಅಲ್ಲಿ. ಬಟ್ ನಮ್ಮ ಸ್ಟಾಲಲ್ಲಿ ಒಬ್ಬರು ಪರ್ಚೇಸ್ ಮಾಡಿದರು, ಅವರು ನನ್ನ ಸಬ್ಸ್ಕ್ರೈಬರೇ, ಚನ್ನಪಣ್ಣ ಟಾಯ್ಸ್ ಅವರು. ಸೊ ಅವ್ರದ್ದು ಒಂದು ಶಾಪ್ ತೋರಿಸ್ತೀನಿ ನೆಕ್ಸ್ಟು ಮುಂದೆ ಹೋಗ್ತಾ. ಇದೇ ಸ್ಟಾಲಲ್ಲಿರೋವಂಥವ್ರು ನನ್ನ ಫಾಲೋವರ್ ಅಂತೆ. ಸೊ ನಾನು ಊಟ ಮಾಡ್ಬೇಕಾದ್ರೆ ಮಾತಾಡಿಸಿದ್ರು, ಆವಾಗ ಚನ್ನಪಣ್ಣ ಟಾಯ್ಸು ನಮ್ಮದು ಅಂತ ಹೇಳಿದರು. ಬಟ್ ಅವರೇ ನನ್ನ ಸ್ಟಾಲಿಗೆ ಬರ್ತೀನಿ ಅಂತ ಹೇಳಿದರು. ಬಟ್ ನಾನೇ ಹೋಗ್ಬೇಕಾದ ಪರಿಸ್ಥಿತಿ ಬಂತು, ಯಾಕಂದ್ರೆ ನಮ್ಮ ಸ್ಟಾಲಲ್ಲಿ ಏನೂ ಆಗ್ತಾನೆ ಇಲ್ಲ, ಜನ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು ರೌಂಡು ವೀಡಿಯೋನಾದ್ರು ಮಾಡ್ಕೊಬರೋಣ ಅಂತ ಹೇಳಿ ಬಂದೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಪ್ಪ. ಎಲ್ಲ ಐಟಮ್ಸ್ಗಳು ಹೆಂಗೆ ಒಂದಕ್ಕಿಂತ ಒಂದು ಸಖತ್ತಾಗಿರ್ತಿದ್ದೋ. ಸೊ ಪ್ರತಿಯೊಂದು ಐಟಮ್ ನೋಡಿ ನೀವು ಕೂಡ ಗೊತ್ತಾಗುತ್ತೆ. ಸೊ ಅಂಥ ಒಂದು ಇದಿತ್ತು. ಬಟ್ ಎಲ್ಲ ಐಟಮ್ಸು ಅಷ್ಟೇ ಚೆನ್ನಾಗಿದೆ. ಸೊ ಅಲ್ಲಿ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ, ಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರನ್ನ. ಇದೆಲ್ಲ ಫಸ್ಟ್ ಟೈಮ್ ಮಾಡಿಸಿರೋದಂತೆ ಅವರು, ನಾವೇ ಮಾಡಿಸಿರೋದು ನೋಡಿ. ಸೊ ಅದರಲ್ಲಿ ಮಿರರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ, ನಾನು ಕಾಣಿಸ್ತಾ ಇದ್ದೀನಿ. ಮಂಡಲ ನೋಡಿ, ಮಂಡಲ ಆರ್ಟ್ ವರ್ಕ್ ಇದು. ಸೊ ಇದ್ರಲ್ಲಿ ಮಿರರ್ ಡಬಲ್ ಬರುತ್ತೆ, ಬಟ್ ತುಂಬ ಚೆನ್ನಾಗಿದೆ ಇದು. ಎಲ್ಲ ಹ್ಯಾಂಡ್ ಮೇಡ್ ಅಲ್ಲ, ಚೆನ್ನಾಗಿದೆ. ನನಗೆ ಗೊತ್ತಾಗಲ್ಲ ಯಾರಿಗೂ ಇದು ಮಿರರ್ ಅಂತ, ಬೇರೆ ಗೊತ್ತಾಗಲ್ಲ. ಇಲ್ಲಿ ಯಾವ ಥರ ಬೇಕಾದರೂ ನಿಮಗೆ ಕಸ್ಟಮೈಸ್ ಡಿಸೈನ್ಸು ಮಾಡಿ ಕೊಡ್ತಾರೆ ಆರ್ಡ್ರ್ ಮಾಡಿದರೆ. ಸೊ ಅವ್ರ ನಂಬರು ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲೇ ಬ್ಯಾನರಲ್ಲಿ. ಸೊ ನೀವು ತೊಗೊಂಡು ಬೇಕು ಅಂದರೆ ನೀವು ಕೇಳ್ಬೋದು ಅವ್ರನ್ನ, ಯಾವುದಾದ್ರು ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ ಏನು ಕತೆ ಅಂತ. ಪ್ರತಿಯೊಂದು ಐಟಮ್ಸು ಎಲ್ಲ ವುಡನ್ ವರ್ಕು ಸಖತ್ತಾಗಿತ್ತು ಎಲ್ಲನೂ. ಅದರಲ್ಲಿ ಎಲ್ಲ ಒಂದೊಂದು ಡಾಲ್ಸು ಒಂದೊಂದು ಥರ ಇರ್ತಿತ್ತು. ಸೊ ನೋಡೋವಾಗ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಪ್ರತಿಯೊಂದು ಐಟಮು ಮ್ಯಾಗ್ನೆಟಿಕ್ದು ಇದೆ ನೋಡಿ, ಫ್ರಿಡ್ಜು ಇದಕ್ಕೆ ಹಾಕುವಂಥದ್ದು, ಅದೆಲ್ಲನೂ ಪ್ರತಿ ಐಟಮು ಚೆನ್ನಾಗಿರ್ತಿತ್ತು. ಇದು ಬಾಲರಾಮ, ಅಯೋಧ್ಯೆಯಲ್ಲಿ ಇರೋ ರಾಮ ಥರನೇ ಇದನ್ನು ನಾವು ಮಾಡಿಸಿದ್ದೀವಿ. ಪೂರ್ತಿ ವುಡ್ಡಲ್ಲಿ ಮಾಡಿರೋದು, ಹ್ಯಾಂಡ್ ಮೇಡ್ ಸರ್ ಇದು. ಹೀಗೆ ನೋಡಿ, ರಾಮ್ ಪರಿವಾರ, ಗಣೇಶ, ಅಂಬಾರಿ ಎಲ್ಲ ಕಲೆಕ್ಷನ್ ಇದೆ. ಇವಾಗ ಬಂದ್ರಲ್ಲ ಬ್ಲೂ ಡ್ರೆಸ್ಸು, ಅವರೇ ನನ್ನ ಸಬ್ಸ್ಕ್ರೈಬರು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ವೀಡಿಯೋ ನೋಡ್ತಾ ಇದ್ರಂತೆ. ತುಂಬ ಹೊತ್ತು ಮಾತಾಡ್ಸಿದ್ರು ಊಟ ಮಾಡಬೇಕಾದ್ರೆ. ಅದಾದಮೇಲೆ ಶಾಪು ಅಡ್ರೆಸ್ ಕೇಳ್ಕೊಂಡು ನಾನೇ ಇಲ್ಲಿ ಬಂದೆ. ಸೊ ಆಮೇಲೆ ಒಂದಷ್ಟು ಜ್ಯುವೆಲರಿ ನನ್ನಿಂದ ಪರ್ಚೇಸ್ ಮಾಡಿರೋ ಅಂಥವ್ರು ಇವರೇ. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಯಾವುದೇ ಬೋರ್ಡಿನೂ ಆಗಿರಲಿಲ್ಲ ಬಿಡಿ, ಇವರು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ದು ನನಗೆ ಹೆಲ್ಪ್ಫುಲ್ ಆಯಿತು. ಸೊ ಹಂಗೇ ನಾನು ಬೇರೆ ಸ್ಟಾಲಲ್ಲಿ ಕೆಲವೊಂದು ಐಟಮ್ನ ತೊಗೊಂಡೆ, ಬೇಕಾಗಿರೋವಂಥ ಐಟಮ್ಸು. ಸೊ ಏನು ಮಾಡೋಕ್ಕಾಗಲ್ಲ, ಖರ್ಚು ವೆಚ್ಚಗಳೆಲ್ಲ ಇದ್ದಿದ್ದೆ. ಸೊ ಜೀವನ ಅಂದಮೇಲೆ ಖರ್ಚು ಮಾಡಬೇಕಾಗುತ್ತೆ, ದುಡಿಲೂ ಬೇಕಾಗುತ್ತೆ. ಸೊ ಎರಡನ್ನೂ ನಿಭಾಯಿಸೋ ಕೆಪಾಸಿಟಿ ಮಾತ್ರ ಮನುಷ್ಯನ ತಲೆಯಲ್ಲಿರಬೇಕು. ನಮ್ಮ ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟ್ ಬ್ಯಾಕ್ ಸೈಡು ನಾವು ನಮ್ಮ ಸ್ಟಿಕ್ಕರ್ ಹಾಕಿರ್ತೀವಿ. ಒಂದು ಸ್ಕ್ಯಾನರ್ ಕೂಡ ಇರುತ್ತೆ, ನಮ್ಮ ವೆಬ್ಸೈಟ್ ಇದೆ, ಈ ಸ್ಕ್ಯಾನ್ ಮಾಡಿದ್ರೆ ನಂತರ ನಂಬರ್ ಕೂಡ ಇದೆ. ನಂಬರಲ್ಲಿ ನೀವು ವಾಟ್ಸಪ್ಪಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೋದು. ವೆಬ್ಸೈಟ್ ಕೂಡ ನೀವು ಕಲೆಕ್ಷನ್ ನೋಡ್ಬೋದು. ನಾನು ಇವ್ರ ಸ್ಟಾಲಲ್ಲಿ 2 ಐಟಮ್ ನೋಡಿದೆ, ಒಂದು ಮಿರರು, ಇನ್ನೊಂದು ಕುಂಕುಮ ಭರಣಿ. ಸೊ ಅರ್ಶಿನ ಕುಂಕುಮದ ಭರಣಿ ತುಂಬ ಚೆನ್ನಾಗಿತ್ತು. ನಾನು ಈ ಸ್ಕ್ವೇರ್ ಶೇಪ್ ತೊಗೊಳ್ದ, ರೌಂಡ್ ಶೇಪ್ ತೊಗೊಳ್ಳೋದ ಮಿರರ್ ಅಂತ ನೋಡ್ತಾ ಇದ್ದೆ. ಬಟ್ ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ ಮಿರರ್ದು ಚೆನ್ನಾಗಿರೋ ಅಂಥದ್ದು ರೌಂಡ್ ಶೇಪು. ಸೊ ಹಂಗಾಗಿ ತಗೊಂಡೆ. ಇಕ್ಕತ್ ಪ್ಯಾಟರ್ನು ನಾವು ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್ ಕಾಲೇಜಿಗೆ ಎಲ್ಲ ಟೀಚ್ ಮಾಡ್ತೀವಿ. ಇದು ಫ್ಯಾಷನ್ ಡಿಸೈನಿಂಗಿಗೆ ಬಟ್ಟೆ ಮೇಲೆ ಮಾಡಿಸ್ತೇವೆ, ಇಂಟೀರಿಯರ್ ಡಿಸೈನ್ಗೆ ಇದನ್ನ ಇದ್ರ ಮೇಲೆ ಮಾಡ್ತೀವಿ, ಪ್ಯಾನಲ್ಸ್. ಇದನ್ನ ಇಕ್ಕತ್ ಪ್ಯಾಟರ್ನ್ ಡಾಟ್ಲಿಸಮ್, ಇದು ವಿನ್ಸೆಂಟ್ ವ್ಯಾನ್ ಗೋರ್ ಅವ್ರದ್ದು ಫೇಮಸ್.
ಪ್ಲೇನಾ? ಕ್ಲೇ. ಎಲ್ಲನೂ ಹ್ಯಾಂಡ್ ಮೇಡ್ ಇರ್ತಿತ್ತು, ಬಟ್ ತುಂಬ ಚೆನ್ನಾಗಿತ್ತು. ಅದೊಂದೊಂದು ಕೈಯಲ್ಲಿ ಮುಟ್ಟೋವಾಗ ಅದ್ರದ್ದು ಒಂದು ಫೀಲ್ ಆಗ್ತಿತ್ತಲ್ಲ, ಗೊತ್ತಾಗ್ತಿತ್ತು ಎಂತೆಂಥ ಡಿಸೈನ್ ಮಾಡ್ತಾಯಿದ್ರು ಅಂತ. ಹ್ಯಾಂಡ್ ಮೇಡ್ಗೆ ಅದರದ್ದೇ ಆದ ಒಂದು ಮೌಲ್ಯ ಇದೆ, ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋರು ಮಾತ್ರ ತಗೊಂಡು ಹೋಗ್ತಾರೆ. ಸೊ ನಾನು ಟೆರಾಕೋಟಾನು ಎಷ್ಟೋ ಜನ ಹಂಗೆ ಆ ಸೈಡೆಯಿಂದ ನೋಡಿರೋದುಂಟು, ಬಟ್ ಅವರಿಗೆ ಗೊತ್ತಿಲ್ಲ ಅದ್ರ ಬೆಲೆ ಏನು ಅಂತ. ಯಾಕಂದರೆ ಅದನ್ನು ಮಾಡೋವಾಗ ಅಷ್ಟು ತಾಳ್ಮೆಯಿಂದ ಮಾಡ್ತೀವಿ. ಮನುಷ್ಯ ಮಡಿಕೆನ ತಾಳ್ಮೆಯಿಂದ ಮಾಡಿ ಅವನು ವರ್ಷಗಟ್ಟಲೆ ತಗೊಳ್ತಾನೆ. ಅದನ್ನೇ ಒಡೆಯೋದಕ್ಕೆ 1 ನಿಮಿಷ ಸಾಕು. ಸೊ ನೋಡಿ, ಒಡೆಯೋನಿಗೆ ಅದ್ರ ಬೆಲೆ ಗೊತ್ತಾಗಲ್ಲ, ಬಟ್ ಅದನ್ನು ಮಾಡೋನಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಹಿಂಗೆ ಕೆಲವೊಂದು ಕಲೆಗಳೇ ಆಗಿದ್ದಾವೆ, ಬಟ್ ಯಾರಿಗೂ ಅರ್ಥ ಆಗಲ್ಲ ಅದು. ಇಲ್ಲಿ ಒಬ್ಬರು ಮೇಡಮು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡೋದಕ್ಕೆ ನನ್ನ ಕರೆದ್ರು. ಸೊ ಹಾಗಾಗಿ ನಾನು ಇನ್ನೊಂದು ಲೈನ್ ಇತ್ತು, ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೆ. ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ, ಸರಿ ಮೇಡಮ್ ಕರೆದ್ರಲ್ಲ ಅಂತೇಳಿ ಬಂದೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೊಂದಷ್ಟು ಜನ ಹೆಣ್ಮಕ್ಳುಗಳಿಗೆ ಯಾವ ಥರ ಇದು ಮಾರ್ಕೆಟಿಂಗ್ದು ವ್ಯವಸ್ಥೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ನಡೀತಾಯಿತ್ತು. ಸೊ ಒಂದಲ್ಲ ಒಂದು ಹೆಲ್ಪ್ ಅಂತೂ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳುಗಳು ಸೇರೋವಂಥ ಉದ್ಯೋಗಾವಕಾಶ ಇರೋವಂಥ ಪ್ಲೇಸ್ಗಳಲ್ಲಿ ಹೋದಾಗ ಒಂದು ಅವಕಾಶಗಳು ಸಿಗುತ್ತೆ, ಒಂದು ಅದ್ರ ಜೊತೆಗೆ ಆಪರ್ಚುನಿಟಿಗಳು ಸಿಕ್ಕಾಪಟ್ಟೆ ಸಿಗುತ್ತೆ, ಬಟ್ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಇನ್ನೊಂದು ಲೈನ್ ಇತ್ತು, ಕಂಪ್ಲೀಟ್ ಮಾಡೋಣ ಅಂತ ಬಂದೆ. ಸೊ ಅಲ್ಲಿ ಬರಬೇಕಾದ್ರೆ ಒಂದು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡಿರುವಂಥ ಒಂದು ಶಾಪ್ ನೋಡಿದೆ. ಸ್ಟಾಲಲ್ಲಿ ಅವರೇ ಎಂಬ್ರಾಯ್ಡಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಎಂಬ್ರಾಯ್ಡಿಂಗ್ ನೋಡ್ಬಿಟ್ಟು ನನಗೆ ಅನ್ನಿಸ್ತು ನಾನು ಒಂದು ಬ್ಲೌಸ್ ತೊಗೋಬೇಕು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಕಾಸ್ಟ್ ಓಕೆ ಅಂತಲೂ ಅನ್ನಿಸ್ತು. ಸೊ ನಾನೇ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ನನಗೂ ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪೀಸ್ ತೊಗೊಂಡೆ. ಸೊ ಅದನ್ನು ಲೈವಲ್ಲಿ ಕೂಡ ತೋರಿಸಿದ್ದೀನಿ ನಾನು. ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಖಾರ ಬಂದು ವಿತ್ ಬಿಸ್ಕೆಟ್. ₹10 ವ್ಯಾಪಾರ ಇಲ್ಲ ಇವತ್ತು, 2ನೇ ದಿನ ಸ್ಟಾಲು. ಸುಮ್ಮನೆ ಬಂದು ಆ ಸ್ಟಾಲ್ಗೆ ಈ ಸ್ಟಾಲ್ಗೆ ಹೋಗಿ ಒಂದಿಷ್ಟು ಖರ್ಚು ಮಾಡಿದ್ದಾಯಿತು. ಆ್ಯಕ್ಚುಲಿ ಕೆಲವೊಂದು ವಸ್ತುಗಳು ಬೇಕಾಗಿತ್ತು, ಹಾಗಾಗಿ ಸಿಂಪಲ್ಲಾಗಿ 1-2 ವಸ್ತುಗಳು ತೊಗೊಂಡಿದ್ದೀನಿ. ಸಾವಿಗಾಗಿ ನಾನು ಅಂಜಲಾರೆ, ಅಳುಕಲಾರೆ, ಜೀವ ಹಿಂಡು ವಿರಹವನ್ನು ಸಹಿಸಲಾರೆ, ತಾಳಲಾರೆ, ನಾನು ತಾಳಲಾರೆ. ನಿನ್ನ ಕಣ್ಣಿನಾಳದಲ್ಲಿ ಬಿಂಬವಾಗಿ ನಾನು ನಿಲ್ಲುವೆ. ಕೆಲವೊಂದು ಸ್ಟಾಲ್ಗಳಲ್ಲಿ ಒಂದೊಂದು ಡಿಫ್ರೆಂಟ್ ಐಟಮ್ಸ್ ಇರ್ತಿತ್ತು, ಬಟ್ ಪ್ರತಿಯೊಂದು ಅಷ್ಟೇಪ್ಪ ಹ್ಯಾಂಡ್ಮೇಡ್ಗಳು ಅಷ್ಟೇ ಚೆನ್ನಾಗಿರ್ತಿತ್ತು. ನೋಡುವಾಗ ತುಂಬ ಖುಷಿ ಆಗ್ತಿತ್ತು ನನಗಂತೂ. ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಐಟಮ್ಸ್ ಹೇಗಿದ್ದು, ಏನು ಕತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಯಾಕಂದರೆ ಬಟ್ಟೆ ಐಟಮ್ಸ್ ಆಲ್ಮೋಸ್ಟ್ ನಾನು ತೋರಿಸೇ ಇಲ್ಲ ನೋಡಿ, ಒಂದೇ ಒಂದರಲ್ಲಿ ತೋರಿಸ್ದೆ. ಬಟ್ಟೆ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ, ಬಟ್ ಹ್ಯಾಂಡ್ಮೇಡ್ ಥಿಂಗ್ಸ್ ಇದೆಯಲ್ಲ, ಒಂದೊಂದು ಕಡೆ ಒಂದೊಂದು ಡಿಸೈನ್ ಆಗಿರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಐಡಿಯಾಗಳಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಕಲೆಗಳಿರುತ್ತೆ. ಆ ಕಲೆಗಳು ಎಲ್ರಿಗೂ ಗೊತ್ತಿರೋಲ್ಲ. ಸೊ ಇವಾಗ ಬೇರೆಯವ್ರು ಮಾಡ್ಬೇಕಾಗಿರೋದು ನಮಗೆ ಗೊತ್ತಿರೋಲ್ಲ, ನಮಗೆ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತಿರೋಲ್ಲ. ಸೊ ಈ ಥರ ಒಂದು ಸಿಚುವೇಶನ್. ಇನ್ನೊಂದು ಲೈನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಲಿಮಿಟೆಡ್ ಜ್ಯುವೆಲ್ಲರಿ ಎಲ್ಲ ಇರ್ತಿತ್ತು, ಬಟ್ ತುಂಬ ಚೆನ್ನಾಗಿತ್ತು ಇಲ್ಲೂ. ಆ್ಯಕ್ಚುಲಿ ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ, ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಬಟ್ ಇವ್ರ ಹತ್ರನೂ ಜ್ಯುವೆಲ್ಲರಿ ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗಿತ್ತು, ಬಟ್ ನನ್ನ ಹತ್ರ ಸರಗಳು ಒಂದು ಸ್ವಲ್ಪ ಇತ್ತು, ಹಾಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ. ಒಂದು ಸ್ಟಾಲಲ್ಲಿ ಎಷ್ಟೊಂದು ಸರಗಳು ತೊಗೊಂಡಿದ್ದೆ, ನೀವು ನೋಡಿರ್ಬೋದು. ಆಲ್ಮೋಸ್ಟ್ ನಾನು ಅದನ್ನೆಲ್ಲ ಮೋಲ್ಡ್ಸ್ ಮಾಡಿಸೋಣ ಅಂತ ತೊಗೊಂಡಿದ್ದೆ, ಬಟ್ ಮೋಲ್ಡ್ಸ್ ಮಾಡಿಸಿದ್ರೆ ಮತ್ತೆ ಸರಗಳು ವೇಸ್ಟ್ ಆಗಿಬಿಡುತ್ತೆ, ಹಾಗಾಗಿ ನಾನೇನು ಮಾಡಿದೆ, ಮೋಲ್ಡ್ಸ್ ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. Institute is a part of our Canara Bank. We thank them for their support, for their active participation, and also we thank the doctors team who came from here checkup. They left actually now, so we thank the doctor and the team from Seva Kshetra, and we thank our Mehendi team, 3 girls.
I should call by the name itself. Priyanka, Aruna, Sanjana, they were sitting from morning to evening. They are full busy with their work. I would like to thank them. Now I request everybody be at your place. We'll be coming to you. We'll be giving the certificates. Thank you. Don't leave before taking the certificates. Anybody want to speak? Ma'am, first of all, I would like to thank Canara Bank for giving us such a wonderful opportunity. I mean, the experience was so awesome for 2 days. You took care of us so well. You know, the lunch provided, the snacks on time, and the stall facility was just amazing. I've been to so many stalls, attended the event everywhere, but this stall facility was just amazing, I must say. Thank you so much for giving us such a wonderful opportunity. Looking forward to, collaborate with you in future events. Thank you, sir. Thank you, ma'am. All of us, I think we should give a quick shout out to Canara Bank. Give it hooray! Give it hooray! Give it hooray! Thank you. So please be at your respective stalls. ಸೊ ಇದು ಆಮೇಲೆ ಗಣೇಶ ಮಾತ್ರ ಬರ್ನ್ ಮಾಡೋಕೆ ಇಟ್ಟಿಲ್ಲ, ಮಿಕ್ಕಿದೆಲ್ಲ ಬರ್ನ್ ಮಾಡೋ ಥರ ಇದೆ. ಹೌದು, ಇವಾಗ ದೇವಸ್ಥಾನ ಕೆಲವು ಮಕ್ಕಳಿಗೆಲ್ಲ ಬೇಜಾರು ಅಟ್ಯಾಚ್ಮೆಂಟ್ ಇಲ್ಲ. ಸೊ ನಮಗದು ₹6 ತೊಗೊಂಡು ನಾವು ಮನೇಲಿ ಇಟ್ಟರೆ ರೈಡಲ್ಲಿ ಇಡ್ಬೋದಲ್ವಾ ಅಂತ ಆ ಒಂದು ಪರ್ಪಸಲ್ಲಿ ನಾವು ಏನು ಕಸ್ಟಮೈಸ್ ಮಾಡಿದ್ವಿ. ಹಾಂ, ನಮ್ಮದು ಮನೆಯಲ್ಲೇ ಮಾಡೋದು. ಹಾಂ, ಮೋಲ್ಡ್ಸ್ ಇದೆ. ಕೆಲವೊಂದು ಗಣೇಶ ಮೋಲ್ಡ್ಸು ಇದೆಲ್ಲ ನಾನೇ ಮಾಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ಸವಿತಾ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಫಿಸಿಕಲಿ ಡಿಸಬಿಲಿಟಿ ಇರೋರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ಬೇಕಾಗಿದೆ ಇದಕ್ಕೆ, ದಯವಿಟ್ಟು ಸಪೋರ್ಟ್ ಮಾಡಿ. ಹಲೋ ನಮಸ್ಕಾರ. ನಮ್ಮ ಸಂಸ್ಥೆ ಅರ್ಕಾತ್ರೆಜ್ ಅಂತ. ನಾವು ಮೆಂಟಲಿ ಚಾಲೆಂಜ್ ಅಡಲ್ಟ್ಸ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಹೆಸರು ಅರ್ಕಾತ್ರೆಟ್ಸ್. ನಾವು ಮೆಂಟಲಿ ಚಾಲೆಂಜ್ಡ್ ಅಡಲ್ಟ್ಸ್ ಜೊತೆ ಅವರಿಗೆ ಉದ್ಯೋಗ ಕೊಡುವ ಉದ್ದೇಶದಿಂದ ಕೆಲಸ ಮಾಡ್ತಿದ್ದೀವಿ. ಅವರು ಮಾಡಿರೋ ಕೆಲವೊಂದು ಡಿಸೈನ್ಸ್, ಇದು ಕ್ಯಾಟ್ ಶರ್ಟ್, ಆಮೇಲೆ ಇದರಲ್ಲಿರೋ ಲೇಸ್ನ ಅವರೇ ಹೆಂಡಿರೋದು. ದಯವಿಟ್ಟು ಕೊಂಡುಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರು ಬಂದು ಅರ್ಕಾತ್ರೆಟ್ಸ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ನೀವು 9035582275 ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಧನ್ಯವಾದಗಳು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಆ ನಂಬರ್ನ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು. ಸೊ ಅರ್ಕಾತ್ರೆಟ್ಸ್ ಅವರು ನಂಬರ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಥರ ಫಿಸಿಕಲಿ ಡಿಸಬಿಲಿಟಿ ಇರೋರಿಗೆ ಒಂದು ವರ್ಕ್ ಕೊಟ್ಟು ಅವ್ರಿಗೂ ಕೂಡ ದುಡ್ಡು ಕೊಟ್ಟು ಸಹಾಯದ ರೂಪದಲ್ಲಿ ಈ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ನಿಜ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವ್ರಿಗೆ. ಆಮೇಲೆ ಆ ಥ್ರೆಡ್ ವರ್ಕ್ ಇದೆಯಲ್ಲ, ಅದೆಲ್ಲ ಕಣ್ಣಿಂದ ನೋಡೋವಾಗ ಮತ್ತು ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಕೂಡ ನಾನು ಟೆಸ್ಟ್ ಮಾಡಿದೆ. ಬಟ್ ಎಲ್ಲ ಎಕ್ಸಲೆಂಟ್ ಇತ್ತು. ಸೊ ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕಡೆಯಿಂದನೂ ಒಂದು ಸಣ್ಣ ಸಹಾಯ ಆಗುತ್ತೆ. ಯಾಕಂದರೆ ತುಂಬ ಜನ ವರ್ಕ್ ಮಾಡ್ತಾಯಿದ್ದಾರೆ ಇಲ್ಲಿ, ಅವರಿಗೊಂದು ಆಪರ್ಚುನಿಟಿ ಕೊಟ್ಟಿರೋವಂಥ ಒಂದು ಇವರು. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಮತ್ತು ನೀವು ಗೂಗಲ್ ಸರ್ಚ್ ಮಾಡ್ಬೋದು. ಶರ್ಟ್ಸ್ದು ಡಿಸೈನ್ಸ್ ಆಗಿರ್ಬೋದು ಮತ್ತು ಥ್ರೆಡ್ ವರ್ಕ್ ಎಲ್ಲ ಕೈಯಿಂದ ಮಾಡೋವಂಥ ಮಕ್ಕಳುಗಳಿಗೆ ಕೆಲಸ ಕೊಟ್ಟಿದ್ದಾರೆ. ನಿಮ್ಮ ಕಡೆಯಿಂದನೂ ಒಂದು ಸಣ್ಣ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮ್ಮಿಂದ ಕೂಡ ಸಹಾಯ ಆಗಲಿ, ದಯವಿಟ್ಟು ಎಲ್ಲರೂ ತಗೊಳ್ಳಿ ಇವ್ರ ಕಡೆ. ಆ್ಯಕ್ಚುಲಿ ಕೆನರಾ ಬ್ಯಾಂಕ್ ಅವ್ರದ್ದು ಸರ್ಟಿಫಿಕೇಟ್ ಕೊಟ್ಟರು 2 ದಿನ ಸ್ಟಾಲ್ ಮಾಡಿರೋದಕ್ಕೆ. ಸೊ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಮತ್ತು ಎಲ್ಲಿ ನಡೀತು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿ ಸ್ಟಾಲಲ್ಲೂ ಫ್ರೀ ಸ್ಟಾಲ್ ಕೊಡ್ತಾರೆ. ಪ್ರತಿ ಒಂದು ಈವೆಂಟ್ ಕೂಡ ಇವರು ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವಾಗವಾಗ. ಸೊ
ಸೊ ಇವ್ರು ಫ್ರೀ ಕೊಡೋದ್ರಿಂದ ತುಂಬ ಉಪಯೋಗ ಆಗುತ್ತಪ್ಪ. ಅದರಲ್ಲೂ ನನಗಂತೂ ತುಂಬ ಉಪಯೋಗ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀನೇ. ಸೊ ಇವ್ರು ಮಾಡೋದೇ ಇವೆಂಟು ಹೆಣ್ಮಕ್ಳುಗಳಿಗೆ ಉದ್ಯೋಗಾವಕಾಶ ಇರೋವಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಏನು ಉಳೋಣ ಗೊತ್ತಿಲ್ಲ, ಹೆಂಗೈತೆ ನೋಡಿ. ಒಂದೊಂದು ಮೂಟೆ ಐತಪ್ಪ ಇದಕ್ಕೆ. ಅದೇನೋ ಬ್ಲರ್ರಾಗಿ ಕಾಣಿಸ್ತೈತಲ್ಲ, ಅದು ನೋಡೋಣ ಅಲ್ಲ. ಎಲ್ಲಿ ಹೋಯ್ತು ಹೋಯ್ತು ನೋಡ ನೋಡ ಮತ್ತೆ ಸಿಕ್ತು ಆಗೋಲ್ಲ. ವೀಡಿಯೋ ಆನ್ ಮಾಡೋಷ್ಟರಲ್ಲಿ ಎಲ್ಲ ಹರ್ಕೊಂಡು ಹೋಗ್ಬಿಡ್ತೈತೆ. ಇದು ಯಾವುದು ನೋಡ ಕತ್ತೆ ಮಾಡಿ ನೋಡ ತಗೊಂಡು ಬಂದು. ಇದು ನೆನ್ನೆ ಪೂರಿಗೆ ಮಾಡಿರೋವಂಥ ಪಾಟು ಅಲ್ಲಿ ಒಣಗಾಕಿಟ್ಟಿದ್ದು, ಹಂಗಾಗಿ ಮತ್ತು ಮರ್ತೋಗ್ಬಿಡ್ತೀವಿ ಅಂತ ಕಿಟಿಕಿಯಿಂದ ಎತ್ಕೊಂಡು ಹೊರಟಿದ್ದು ಇದನ್ನ. ಯಪ್ಪ ಫುಲ್ಲು ಲಗೇಜು, ಜಾಗನೇ ಇಲ್ಲ ಕೂತ್ಕೊಳ್ಳೋಕೆ, ಅಷ್ಟು ಲಗೇಜ್ ಇದೆ. ಫುಲ್ಲು ಸ್ಟಾರ್ಟ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದು, ಮನೆಗೆ ಹೋಗ್ಬೇಕೀಗ. ಇಲ್ಲಿ ನೋಡ್ರೆ ಫುಲ್ ಟ್ರಾಫಿಕ್ ಜಾಮು. ಇಲ್ಲಿ ನೋಡ್ರೆ ಇರೋ ಬರೋ ಲಗೇಜ್ ಎಲ್ಲ ತುಂಬ್ಕೊಂಡು, ಇಲ್ಲಿ ನೋಡಿ ಎಲ್ಲೂ ಜಾಗ ಇಲ್ಲ. ಹಿಂಗೆ ಕೂತಿದ್ದೀರ ಮೇಕ್ರಿ ಸರ್ಕಲ್ ಇದು. ಒಂದು ಬಾಯಿ ಮೇಲೆ ನೋಡಿ ಕಚ್ಕಿಚ್ಬಿಟ್ಟೈತೆ. ಆಮೇಲೆ ಆಟ ಬಿಡೋದ ಹತ್ರ ನೀನು ದೂರ ಇರ್ಸೋನ, ಅದೇ ಅಭ್ಯಾಸ ಆಯ್ತಾನೆ. ನೀನು ರೂಢಿ ಮಾಡ್ಕೊಬೇಡ. ಕಚ್ಕಿಚ್ಬಿಟ್ಟು ಏನು ಮಾಡ್ತೀಯ? ಅವ್ನಿಗಿನ್ನೂ ಇಂಜೆಕ್ಷನ್ ಹಾಕ್ಸಿಲ್ಲ, ಸ್ವಲ್ಪ ದೂರ ಇರು ಅವನಿಂದ. ಅವನಿನ್ನ ಚಿಕ್ಕವನು, ಗೊತ್ತಾಗಲ್ಲ ಅವನಿಗೆ. ಸ್ಟಾಲ್ ಮುಗಿಸ್ಕೊಂಡು ಬಂದ್ವಪ್ಪ. ಸೊ ಹಂಗಾಗಿ ಇವಾಗ ಬೆಳಗ್ಗೆದೆ ಪಲಾವ್ ಇತ್ತು. ಸೊ ಪಲಾವನ್ನ ವೇಸ್ಟ್ ಮಾಡಬಾರ್ದಲ್ಲ, ನೀವು ಊಟ ಮಾಡಿದ್ದನ್ನೇ ಮಲ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿ ಮಾಡಿದೆ ಪಲಾವನ್ನ. ಸೊ ಇವಾಗ ತಿಂದು ಮಲ್ಕೊಳ್ಳೋಣ. ಸೊ ನಾಳೆ ಬೆಳಗ್ಗೆ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ ನಾನು. ಎಲ್ರಿಗೂ ಬಾಯ್, ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.